ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಕುಬೇರ. ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಸೊ ಇನ್ನು ಪಬ್ಲಿಕ್ ಟಾಕ್ ಕೂಡ ಈ ಮೂವಿ ಬಗ್ಗೆ ತುಂಬಾ ಚೆನ್ನಾಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಭಾರತದ ಭಾಗವಾದ ಬಂಗಾಳದ ಸಮುದ್ರದಲ್ಲಿ ಆಯಿಲ್ ಮೈನಿಂಗ್ ನಡೀತಿರುತ್ತೆ. ಇಲ್ಲಿ ತುಂಬಾ ಪ್ಯೂರೆಸ್ಟ್ ಫಾರ್ಮ್ ಆಫ್ ಆಯಿಲ್ ಸಿಗುತ್ತೆ. ಆಗ ರಿಸರ್ಚ್ ನ ಲೀಡ್ ಮಾಡ್ತಿದ್ದ ಕ್ಯಾಪ್ಟನ್ ಅದನ್ನ ಇಂಡಿಯನ್ ಗವರ್ಮೆಂಟ್ ಗೆ ಹೇಳದೆ ನೀರಜ್ ಎಂಬ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಹೇಳ್ತಾನೆ. ಆಗ ನೀರಜ್ ಈ ಸುದ್ದಿ ಹೊರಗೆ ಬರದಂತೆ ತಡಿಬೇಕು ಅಂತ ಹೇಳ್ತಾನೆ. ಆಗ ಕ್ಯಾಪ್ಟನ್ ನಾಳೆ ಬೆಳಗ್ಗೆವರೆಗೂ ಯಾರಿಗೂ ಗೊತ್ತಾದ ಹಾಗೆ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ನೀರಜ್ ರೆಡಿಯಾಗಿ ರಾಜಕೀಯ ನಾಯಕ ಸಿದ್ದಪ್ಪನ ಹೋಗಿ ಭೇಟಿ ಆಗ್ತಾನೆ. ಆಗ ಸಿದ್ದಪ್ಪ ಇಷ್ಟು ರಾತ್ರಿ ಬರೋಕೆ ಏನು ಕಾರಣ ಅಂತ ಕೇಳ್ತಾನೆ. ಆಗ ನೀರಜ್ ಬಂಗಾಳದಲ್ಲಿ ಆಯಿಲ್ ಫೈಂಡ್ ಆಗಿದೆ, ಸೊ ಅದು ನನಗೆ ಬೇಕು ಅಂತ ಹೇಳ್ತಾನೆ. ಆಗ ಸಿದ್ದಪ್ಪ ಅದನ್ನ ಗೌರ್ಮೆಂಟ್ ಕಂಡು ಹಿಡಿದಿದೆ ಅಂತ ಜನರಿಗೆ ಹೇಳಿದ್ರೆ ನಾವು ಎಲೆಕ್ಷನ್ ಗೆಲ್ತೀವಿ ಅಂತ ಹೇಳ್ತಾನೆ. ಆಗ ನೀರಜ್ ನೀವು ಡೈರೆಕ್ಟ್ ಆಗಿ ಜನರಿಗೆ ಹೆಲ್ಪ್ ಮಾಡಿದ್ರೆ ಒಂದೇ ಎಲೆಕ್ಷನ್ ಗೆಲ್ತೀರಿ, ಆದ್ರೆ ನನಗೆ ಕೊಟ್ರೆ ಮುಂದೆ ಬರೋ ಎಲ್ಲಾ ಎಲೆಕ್ಷನ್ಗೂ ನಿಮಗೆ ಫಂಡ್ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಸಿದ್ದಪ್ಪ ಈ ವಿಷಯ ಹೊರಗೆ ಬರೋದ ಹಾಗೆ ತಡೆಯೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ 1000ಕ್ಕೂ ಅಧಿಕ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ನೀರಜ್ 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ 1000 ಜನ ಸತ್ರೆ ಯಾರು ಕೇಳಲ್ಲ ಅಂತ ಹೇಳ್ತಾನೆ. ಈಗ ನೀರಜ್ ಡೀಲ್ ರನ್ ಮಾಡ್ಕೊಂಡು ಯಾರಿಗೆ ಎಲ್ಲಿ ಎಷ್ಟೋ ಲಂಚ ಕೊಡಬೇಕು ಅಂತ ಹೇಳಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಈಗ ನೀರಜ್ ಅಲ್ಲಿ ಕೆಲಸ ಮಾಡ್ತಿದ್ದವರನ್ನ ಸಾಯಿಸೋಕೆ ಜನರನ್ನ ಕಳಿಸ್ತಾರೆ. ಈಗ ಇವರು ಇಲ್ಲಿ ಬಾಂಬ್ ಇಂಪ್ಲಾಂಟ್ ಮಾಡಿ ಅಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲರನ್ನ ಸಾಯಿಸ್ಬಿಡ್ತಾರೆ. ಈ ವಿಷಯ ನ್ಯೂಸ್ ನಲ್ಲೆಲ್ಲ ಬರುತ್ತೆ. ಸಿದ್ದಪ್ಪ ನ್ಯೂಸ್ ನಲ್ಲಿ ಮೃತರಾದವರ ಫ್ಯಾಮಿಲಿಗೆ 20 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾನೆ. ಆಮೇಲೆ ನೀರಜ್ನ ಭೇಟಿಯಾಗಿ ತನಗೆ ಮತ್ತು ತಮ್ಮ ಮಿನಿಸ್ಟರ್ಗೆ ಸೇರಿ 1 ಲಕ್ಷ ಕೋಟಿ ಹಣ ಕೊಡುವಂತೆ ಹೇಳ್ತಾನೆ. ಮತ್ತು ಇದರಲ್ಲಿ 50,000 ಕೋಟಿ ವೈಟ್ ಮನಿ ಮತ್ತು 50,000 ಕೋಟಿ ಬ್ಲಾಕ್ ಮನಿ ಕೊಡುವಂತೆ ಹೇಳ್ತಾನೆ. ಡೀಲ್ ಡನ್ ಆದ ಮೇಲೆ ನೀರಜ್ ಮನೆಗೆ ಬಂದು ತನ್ನ ತಂದೆಗೆ ಬ್ಲಾಕ್ ಮನಿ ಈಸಿಯಾಗಿ ಕೊಡಬಹುದು, ಆದ್ರೆ ವೈಟ್ ಮನಿ ಹೇಗೆ ಅರೇಂಜ್ ಮಾಡೋದು ಅಂತ ಕೇಳ್ತಾನೆ. ಆಗ ನೀರಜ್ ತಂದೆ ಇದಕ್ಕೆ ನಮಗೆ ಒಬ್ಬ ಹಾನೆಸ್ಟ್ ವ್ಯಕ್ತಿ ಬೇಕು ಅಂತ ಹೇಳ್ತಾನೆ. ಆಗ ನೀರಜ್ ದುಡ್ಡಿನ ವಿಷಯದಲ್ಲಿ ಯಾರನ್ನ ನಂಬಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ನೀರಜ್ ತಂದೆ ನನಗೆ ಒಬ್ಬ ವ್ಯಕ್ತಿ ಪರಿಚಯ ಇದೆ, ಅವನೇ ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳ್ತಾನೆ. ಆಗ ನೀರಜ್ ಅದು ಯಾರು ಅಂತ ಕೇಳ್ತಾನೆ. ಆಗ ಆತ ಅವನ ಹೆಸರು ದೀಪಕ್ ತೇಜ್, ಈತ ಒಬ್ಬ ಎಕ್ಸ್ ಸಿಬಿಐ ಆಫೀಸರ್. ಈತ ಕೆಲವು ವರ್ಷಗಳ ಹಿಂದೆ ನಮ್ಮ ಕಂಪನಿ ಮೇಲೆ ರೈಡ್ ಮಾಡಿ 100 ಕೋಟಿ ಹಣ ಹಿಡಿದಿದ್ದ, ಆದ್ರೆ ಕೆಲವೊಂದು ಸುಳ್ಳು ಕೇಸಲ್ಲಿ ಇವನಿಗೆ ಜೈಲಾಯ್ತು, ಅವನಿಗೆ ಸದ್ಯ ಜೈಲಲ್ಲಿದ್ದಾನೆ ಅಂತ ಹೇಳ್ತಾನೆ. ಆಗ ನೀರಜ್ ನಾನು ಅವನನ್ನ ಬಿಡಿಸ್ತೀನಿ ಅಂತ ಹೇಳ್ತಾನೆ. ನೀರಜ್ ಹೋಗಿ ದೀಪಕ್ನ ಭೇಟಿ ಆಗ್ತಾನೆ. ನೀರಜ್ ದೀಪಕ್ಗೆ ನಾನು ನಿನ್ನ ಜೈಲಿಂದ ಬಿಡಿಸ್ತೀನಿ, ಆದ್ರೆ ನೀನು ನನಗಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ದೀಪಕ್ ಒಬ್ಬ ಹಾನೆಸ್ಟ್ ವ್ಯಕ್ತಿ ಆಗಿರ್ತಾನೆ. ಅವನು ನನಗೆ ಕಾನೂನಿನ ಮೇಲೆ ತುಂಬಾ ನಂಬಿಕೆ ಇದೆ, ನನಗೆ ಬೇಲ್ ಸಿಗುತ್ತೆ, ನಿನ್ನ ಹೆಲ್ಪ್ ಏನು ಬೇಡ ಅಂತ ಹೇಳ್ತಾನೆ. ದೀಪಕ್ ಹೆಂಡತಿ ದೀಪಕ್ನ ಬಂದು ಭೇಟಿ ಆಗ್ತಾಳೆ. ಆಕೆ ದೀಪಕ್ಗೆ ನೀನು ಯಾವಾಗ ಹೊರಗೆ ಬರ್ತೀಯ, ನಿನ್ನ ಮಗಳಿಗೆ ನೀನು ಜೈಲಲ್ಲಿರೋ ವಿಷಯ ಹೇಳಿಲ್ಲ, ಆಕೆ ಅಪ್ಪ ಯಾವಾಗ ಬರ್ತಾರೆ ಅಂತ ಕೇಳ್ತಿದ್ದಾಳೆ ಅಂತ ಹೇಳ್ತಾಳೆ. ಆಗ ದೀಪಕ್ ನೆಕ್ಸ್ಟ್ ಫೈನಲ್ ಹಿಯರಿಂಗ್ ಇದೆ, ನಾನು ಬೇಗ ಹೊರಗೆ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಜಡ್ಜ್ಮೆಂಟ್ ಡೇ ದೀಪಕ್ಗೆ 10 ವರ್ಷಗಳ ಜೈಲು ಶಿಕ್ಷೆ ಆಗುತ್ತೆ. ಆಗ ದೀಪಕ್ಗೆ ಲಾ ಮೇಲೆ ಇದ್ದ ನಂಬಿಕೆ ಕಳೆದು ಹೋಗುತ್ತೆ. ಅವನು ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಹೊರಗೆ ಬರಬೇಕು ಅನ್ಕೋತಾನೆ. ಅದಕ್ಕೆ ನೀರಜ್ಗೆ ಕಾಲ್ ಮಾಡಿ ನನ್ನ ಜೈಲಿಂದ ಬಿಡಿಸು, ನಾನು ನಿನಗಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ನೀರಜ್ ತನ್ನ ಕಾಂಟ್ರಾಕ್ಟ್ ಗಳನ್ನ ಬಳಸಿ ದೀಪಕ್ನ ಜೈಲಿಂದ ಹೊರಗೆ ತರ್ತಾನೆ. ದೀಪಕ್ ಜೈಲಿಂದ ಹೊರಗೆ ಬಂದ ಮೇಲೆ ಮೊದಲು ಹೋಗಿ ತನ್ನ ಫ್ಯಾಮಿಲಿನ ಭೇಟಿ ಆಗ್ತಾನೆ. ಆಮೇಲೆ ದೀಪಕ್ ನೀರಜ್ನ ಭೇಟಿ ಆಗ್ತಾನೆ. ಇಲ್ಲಿ ದೀಪಕ್ ನೀರಜ್ಗೆ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ನೀರಜ್ ದೀಪಕ್ಗೆ ನಾನು ಸಿದ್ದಪ್ಪಗೆ 1 ಲಕ್ಷ ಕೋಟಿ ಕೊಡಬೇಕು, ಅದರಲ್ಲಿ 50% ಬ್ಲಾಕ್ ಮತ್ತು 50% ವೈಟ್ ಇರಬೇಕು. ಸೊ ಬ್ಲಾಕ್ ಮನಿ ಈಸಿಯಾಗಿ ನಾನು ಕೊಡಬಹುದು, ಆದ್ರೆ ವೈಟ್ ಮನಿ ಕೊಡಬೇಕಾದ್ರೆ ನಮಗೆ ಒಂದು ಪ್ಲಾನ್ ಬೇಕು, ಅದಕ್ಕಾಗಿ ನಿನ್ನ ಜೈಲಿಂದ ಬಿಡಿಸಿದ್ದು ಅಂತ ಹೇಳ್ತಾನೆ. ಆಗ ದೀಪಕ್ ನಾನಿಲ್ಲಿ ಒಂದು ಫೇಕ್ ಕಂಪನಿನ ಸ್ಟಾರ್ಟ್ ಮಾಡಿ ಅದಕ್ಕೆ ಫಾರಿನ್ ಇಂದ ಫಂಡ್ ಬರುವಂತೆ ಮಾಡೋಣ, ಆ ಕಂಪನಿ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಲಾಕ್ ಎಲ್ಲ ವೈಟ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ನೀರಜ್ ನನ್ನ ಮುಖಾಂತರ ಪಾಲಿಟಿಷಿಯನ್ಗೆ ದುಡ್ಡು ಹೋಗಿದೆ ಅಂತ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಆಗ ದೀಪಕ್ ನಾವು 4 ಜನರನ್ನ ಆಯ್ಕೆ ಮಾಡಿ ಅವರ ಹೆಸರಿಗೆ ಅಕೌಂಟ್ ಕ್ರಿಯೇಟ್ ಮಾಡಿ ಅವರ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ನೀರಜ್ ಅವರು ನಮಗೆ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳ್ತಾನೆ. ಆಗ ದೀಪಕ್ ನಾವು ಓದು ಬರಹ ಬರದಿರೋ ಭಿಕ್ಷುಕರನ್ನ ಸೆಲೆಕ್ಟ್ ಮಾಡಿ ಅವರ ಹೆಸರಿಗೆ ಅಕೌಂಟ್ ಕ್ರಿಯೇಟ್ ಮಾಡೋಣ, ಏಕೆಂದರೆ ಅವರಿಗೆ ತಿಳಿಸಿ ಹೇಳೋಕೆ ಹಿಂದೆ ಮುಂದೆ ಯಾರು ಇರಲ್ಲ, ಅವರಾದ್ರೆ ನಮಗೆ ಯಾವ ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ತಾನೆ. ಆಗ ನೀರಜ್ ಸರಿ, ಹಾಗಾದ್ರೆ ನಿನಗೇನು ಅನಿಸುತ್ತೋ ಅದು ಮಾಡು ಅಂತ ಹೇಳ್ತಾನೆ. ಈಗ ದೀಪಕ್ ತನ್ನ ಕಡೆಯವರಿಗೆ ಹೇಳಿ ಭಿಕ್ಷುಕರನ್ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಇವರಿಗೆ ತಿರುಪತಿಯಲ್ಲಿ ದೇವ ಹೆಸರಿನ ಒಬ್ಬ ಭಿಕ್ಷುಕ ಸಿಗ್ತಾನೆ. ದೇವ ಒಬ್ಬ ಒಳ್ಳೆ ವ್ಯಕ್ತಿ ಆಗಿರ್ತಾನೆ. ಇವನಿಗೆ ಓದಕ್ಕೆ ಬರೆಯೋಕೆ ಬರ್ತಿರಲ್ಲ. ದೇವ ಮನಸ್ಸು ತುಂಬಾ ಒಳ್ಳೆದಾಗಿರುತ್ತೆ, ಏಕೆಂದರೆ ಒಂದು ಆಕ್ಸಿಡೆಂಟ್ ನಲ್ಲಿ ತಮ್ಮ ಜೊತೆ ಇದ್ದ ಒಬ್ಬ ಭಿಕ್ಷುಕನನ್ನ ಮುನ್ಸಿಪಾಲಿಟಿ ಅವರು ತಗೊಂಡು ಹೋಗ್ತಿರುವಾಗ ದೇವ ಮನುಷ್ಯನಿಗೆ ಅಂತ್ಯ ಸಂಸ್ಕಾರ ಆಗಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಅವನು ಮತ್ತೆ ಭಿಕ್ಷುಕ ಆಗಿ ಹುಟ್ಟುತ್ತಾನೆ, ಅದಕ್ಕೆ ಅವನ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ತಾನೇ ಮುಂದೆ ನಿಂತು ಅಂತ್ಯ ಸಂಸ್ಕಾರ ಮಾಡಿರ್ತಾನೆ. ಇಲ್ಲಿ ದೀಪಕ್ ಕಡೆಯವರು ಸ್ವಲ್ಪ ಚೆನ್ನಾಗಿ ನಡೆಯಬಲ್ಲ ಭಿಕ್ಷುಕರನ್ನ ಹುಡುಕ್ತಿರ್ತಾರೆ. ಅವರ ಕಣ್ಣಿಗೆ ದೇವ ಕಾಣ್ತಾನೆ. ಆಗ ಅವರು ದೇವನ ಕರ್ಕೊಂಡು ದೀಪಕ್ ಹತ್ರ ಬರ್ತಾರೆ. ಇಲ್ಲಿ ಆಲ್ರೆಡಿ 3 ಜನ ಇರ್ತಾರೆ. ಅದರಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಈಕೆ ಹೆಸರು ಖುಷ್ಬು ಮತ್ತು ಈಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಇಲ್ಲಿ ದೀಪಕ್ ಇವರಿಗೆ ಇರೋಕೆ ಒಳ್ಳೆ ಜಾಗ ಕೊಡ್ತಾನೆ, ಇವರಿಗೆ ಒಳ್ಳೆ ಊಟ ಮತ್ತು ಬಟ್ಟೆ ಕೊಡ್ತಾನೆ. ಇವರ ಲೈಫ್ ತುಂಬಾ ಚೇಂಜ್ ಆಗ್ಬಿಡುತ್ತೆ. ಇವರು ತುಂಬಾ ಖುಷಿಯಾಗಿರ್ತಾರೆ. ದೇವ ದೀಪಕ್ನ ತನ್ನ ಅಣ್ಣನ ತರ ಅನ್ಕೋತಾನೆ. ಇವರನ್ನ ನೋಡ್ಕೊಳ್ಳಕ್ಕೆ ದೀಪಕ್ ರೋಬೋ ಅನ್ನೋ ವ್ಯಕ್ತಿನ ಇಟ್ಟಿರ್ತಾನೆ. ಆದ್ರೆ ರೋಬೋ ಇವರ ಜೊತೆ ಸರಿಯಾಗಿ ಬಿಹೇವ್ ಮಾಡ್ತಿರಲ್ಲ, ಇವರನ್ನ ಹೊಡಿತಿರ್ತಾನೆ. ಈ ವಿಷಯ ದೀಪಕ್ಗೆ ಗೊತ್ತಾದಾಗ ದೀಪಕ್ ರೋಬೋಗೆ ಬೈತಾನೆ. ದೀಪಕ್ ಇವರಿಗೆ ಸೈನ್ ಮಾಡೋದು ಮತ್ತು ಹೇಗೆ ಬಟ್ಟೆ ಹಾಕೋಬೇಕು, ಹೇಗೆ ಮಾತಾಡಬೇಕು ಎಂಬುದನ್ನ ಕಲಿಸ್ತಾನೆ. ಈ ಕಡೆ ನೀರಜ್ ತಂದೆ ನೀರಜ್ಗೆ ನಮ್ಮ ಕೆಲಸ ಮುಗಿದ ಮೇಲೆ ಆ ಭಿಕಾರಿಗಳನ್ನ ಏನು ಮಾಡೋಣ ಅಂತ ಕೇಳ್ತಾನೆ.
ಆಗ ನೀರಜ್, ಇದು ಬಹುದೊಡ್ಡ ಸ್ಕ್ಯಾಮ್, ನಾವು ರಿಸ್ಕ್ ತೊಗೊಳಕ್ಕೆ ಆಗಲ್ಲ, ಟ್ರಾನ್ಸಾಕ್ಷನ್ ಮುಗಿದ ಮೇಲೆ ಅವರನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಈಗ ಕಂಪನಿ ರೆಡಿಯಾಗಿ ಅಕೌಂಟ್ ನಲ್ಲಿ ದುಡ್ಡು ಬಿದ್ದಾಗ ಮೊದಲನೇ ವ್ಯಕ್ತಿಯನ್ನ ಕರೆದು ಟ್ರಾನ್ಸಾಕ್ಷನ್ ಮಾಡ್ತಾರೆ. ಟ್ರಾನ್ಸಾಕ್ಷನ್ ಆದ ಮೇಲೆ ರೋಬೋ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಸಾಯಿಸ್ಬಿಡ್ತಾನೆ. ಈ ಕಡೆ ದೇವ ಮತ್ತು ಅಲ್ಲಿದ್ದವರು ಅವನಿಗಾಗಿ ಕಾಯ್ತಿರ್ತಾರೆ, ಆದ್ರೆ ಅವನು ಬರಲ್ಲ. ಅದಕ್ಕೆ ಮಾರನೇ ದಿನ ಬೆಳಗ್ಗೆ ದೇವ ದೀಪಕ್ಗೆ ಮೊದಲನೇ ವ್ಯಕ್ತಿ ಬಂದಿಲ್ಲ ಅಂತ ಹೇಳ್ತಾನೆ. ಆಗ ದೀಪಕ್ಗೆ ಅಲ್ಲಿ ಏನು ನಡೀತಾ ಇದೆ ಅಂತ ಅರ್ಥವಾಗುತ್ತೆ, ಏಕೆಂದ್ರೆ ನೀರಜ್ ಅವರ ಕೆಲಸ ಮುಗಿದ ಮೇಲೆ ಅವರನ್ನ ಬಿಟ್ಟುಬಿಡ್ತೀನಿ ಅಂತ ಹೇಳಿರ್ತಾನೆ. ಅದಕ್ಕೆ ದೀಪಕ್ ನೀರಜ್ ಹತ್ರ ಬಂದು, ನೀನು ಅವರನ್ನ ಬಿಟ್ಟುಬಿಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ಈಗ ನೋಡಿದ್ರೆ ಅವರನ್ನ ಸಾಯಿಸ್ತಿದ್ಯಾ, ಇದು ನನ್ನಿಂದ ಆಗಲ್ಲ ಅಂತ ಹೇಳ್ತಾನೆ. ಆಗ ನೀರಜ್, ನೋಡು, ಇದು ನೀನು ಅಂದ್ಕೊಂಡಿರುವಂತೆ ಕೇವಲ ಹವಾಲಮನಿ ವಿಷಯ ಅಲ್ಲ, ಇದರ ಹಿಂದೆ ದೊಡ್ಡ ದೊಡ್ಡ ತಲೆಗಳಿವೆ, ನಾವು ರಿಸ್ಕ್ ತೊಗೊಳಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಆಗ ದೀಪಕ್, ನೀನು ಏನಾದ್ರೂ ಹೇಳು, ನಾನು ಇದನ್ನ ಮಾಡಲ್ಲ ಅಂತ ಹೇಳ್ತಾನೆ. ಆಗ ನೀರಜ್, ನಿನಗೂ ಒಂದು ಫ್ಯಾಮಿಲಿ ಇದೆ ಅನ್ನೋದನ್ನ ಮರಿಬೇಡ, ನಾನು ನಿನ್ನ ಹರ್ಟ್ ಮಾಡಬೇಕು ಅನ್ಕೊಂಡಿಲ್ಲ ಅಂತ ಹೇಳ್ತಾನೆ. ದೀಪಕ್ಗೆ ನೀರಜ್ ತನ್ನನ್ನ ಭಯಪಡಿಸ್ತಿದ್ದಾನೆ ಅಂತ ಅರ್ಥವಾಗುತ್ತೆ, ಆದ್ರೆ ಅವನು ಏನು ಹೇಳದೆ ತನ್ನ ಫ್ಯಾಮಿಲಿಗೋಸ್ಕರ ಈ ಕೆಲಸ ಮಾಡೋಕೆ ಒಪ್ಕೋತಾನೆ. ಈಗ ಎರಡನೇ ವ್ಯಕ್ತಿಯನ್ನ ಹಾಗೆ ಮಾಡಿ ಟ್ರಾನ್ಸಾಕ್ಷನ್ ಮುಗಿದ ಮೇಲೆ ಅವನನ್ನ ಸಾಯಿಸ್ಬಿಡ್ತಾರೆ. ಈಗ ನೆಕ್ಸ್ಟ್ ದೇವ ಸರತಿ ಆಗಿರುತ್ತೆ. ಇಲ್ಲಿ ದೇವನ ಒಂದು ಬ್ಯಾಂಕ್ಗೆ ಕರ್ಕೊಂಡು ಹೋಗಿ ಎಲ್ಲಾ ಪ್ರೊಸೀಜರ್ ಮಾಡ್ತಾರೆ. ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದ ಮೇಲೆ ರೋಬೋ ದೇವನ ಸಾಯಿಸ್ಬೇಕಂತ ಕರ್ಕೊಂಡು ಹೋಗ್ತಾನೆ. ಆಗ ದೇವ ರಿಸರ್ಚ್ ಮಾಡ್ಬೇಕಂತ ಕಾರು ಒಂದು ಕಡೆ ನಿಲ್ಲಿಸ್ತಾನೆ. ಆಗ ರೋಬೋಗೆ ದೀಪಕ್ ಕಾಲ್ ಮಾಡಿ, ದೇವನ ಏನು ಮಾಡಬೇಡ, ಯಾಕಂದ್ರೆ ಅವನ ಟ್ರಾನ್ಸಾಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾನೆ. ರೋಬೋ ದೇವನ ನೋಡಿದಾಗ ದೇವ ಅಲ್ಲಿರಲ್ಲ, ಅವನು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ, ಏಕೆಂದ್ರೆ ಅವನಿಗೆ ಮೊದಲೇ ಇವರೆಲ್ಲ ಸೇರಿ ತನ್ನನ್ನು ಸಾಯಿಸಬಹುದು ಅಂತ ಡೌಟ್ ಬಂದಿರುತ್ತೆ. ಈಗ ದೀಪಕ್ ರೋಬೋ ಹತ್ರ ಬರ್ತಾನೆ. ದೀಪಕ್ ರೋಬೋಗೆ, ನಿನ್ನ ಒಂದು ಮಿಸ್ಟೇಕ್ ನಿಂದ 10,000 ಕೋಟಿ ರಿಸ್ಕ್ ನಲ್ಲಿ ಬಿತ್ತು, ದೇವ ನಮಗೆ ಸಿಕ್ಕಿಲ್ಲ ಅಂದ್ರೆ ಆ ದುಡ್ಡು ನಮಗೆ ಸಿಗಲ್ಲ, ಹೇಗಾದ್ರೂ ಮಾಡಿ ದೇವನ ಹುಡುಕು ಅಂತ ಹೇಳ್ತಾನೆ. ದೇವ ಅಲ್ಲಿಂದ ಓಡಿ ಒಂದು ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಅವನು ಅಲ್ಲಿ ಸಮೀರಾ ಅನ್ನೋ ಹುಡುಗಿನ ನೋಡ್ತಾನೆ. ಈಕೆ ಅಲ್ಲಿ ರಾಜ ಅನ್ನೋ ಹುಡುಗಿನಿಗೋಸ್ಕರ ವೇಟ್ ಮಾಡ್ತಿರ್ತಾಳೆ, ಆದ್ರೆ ರಾಜ ಅಲ್ಲಿಗೆ ಬಂದಿರಲ್ಲ. ಅವನು ಸಮೀರಾಗೆ ಮೋಸ ಮಾಡಿರ್ತಾನೆ. ಈಕೆ ಲವ್ ಫೇಲ್ಯೂರ್ ಆಗಿದ್ದಕ್ಕೆ ಸೂಸೈಡ್ ಮಾಡ್ಕೋಬೇಕಂತ ಟ್ರೈನ್ ಕೆಳಗೆ ಬೀಳೋಕೆ ಹೋಗ್ತಿರ್ತಾಳೆ. ಆಗ ದೇವ ಆಕೆಯನ್ನ ಕಾಪಾಡ್ತಾನೆ, ಆದ್ರೆ ತಾನು ಮೂರ್ಛೆ ಹೋಗ್ತಾನೆ. ಆಗ ಸಮೀರಾ ಅವನಿಗೆ ನೀರು ಹೊಡೆದು ಎಬ್ಬಿಸಿ ತಿನ್ನೋಕೆ ಚಾಕ್ಲೇಟ್ ಕೊಡ್ತಾಳೆ. ಆಗ ದೇವ, ನಾನೊಂದು ಕಾಲ್ ಮಾಡಬೇಕು, ಮೊಬೈಲ್ ಕೊಡ್ತೀಯಾ ಅಂತ ಕೇಳ್ತಾನೆ. ಆಗ ಸಮೀರಾ ಮೊಬೈಲ್ ಕೊಡ್ತಾಳೆ. ದೇವ ದೀಪಕ್ಗೆ ಕಾಲ್ ಮಾಡಿ, ರೋಬೋ ಒಳ್ಳೆ ವ್ಯಕ್ತಿ ಅಲ್ಲ, ಅವನು ತನ್ನನ್ನು ಸಾಯಿಸೋಕೆ ಬಂದಿದ್ದ ಅಂತ ಹೇಳ್ತಾನೆ. ಈ ಕಡೆ ಸಮೀರಾ ಅಲ್ಲಿಂದ ತನ್ನ ಮನೆಗೆ ಹೋಗ್ತಿರ್ತಾಳೆ. ಆಗ ದೇವ, ನೀವು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಯಾವುದಾದ್ರೊಂದು ಮಸೀದಿ ಹತ್ರ ನನ್ನನ್ನು ಬಿಡುವಂತೆ ಹೇಳ್ತಾನೆ, ಏಕೆಂದ್ರೆ ದೇವಾಗೆ ಹಸಿವಾಗಿರುತ್ತೆ, ಅದಕ್ಕೆ ಅವತ್ತು ಶುಕ್ರವಾರ ಆಗಿದ್ದರಿಂದ ಮಸೀದಿ ಹತ್ರ ಊಟ ಹಾಕ್ತಾರೆ ಅಂತ ಹೇಳ್ತಾನೆ. ಈಗ ಸಮೀರಾ ಮಸೀದಿ ಹತ್ರ ದೇವನ ಬಿಟ್ಟು ಮನೆಗೆ ಹೋಗ್ತಾಳೆ. ಈ ಕಡೆ ದೀಪಕ್ ಸಮೀರಾ ಫೋನ್ ನ ಟ್ರ್ಯಾಕ್ ಮಾಡಿ ಸಮೀರಾ ಮನೆಗೆ ಬರ್ತಾನೆ. ಈತ ಸಮೀರಾಗೆ, ನಿನ್ನ ನಂಬರ್ನಿಂದ ಕಾಲ್ ಮಾಡಿದ ದೇವ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಇಲ್ಲಿ ಸಮೀರಾ ಮನೆಯವರು ಸಮೀರಾ ದೇವ ಜೊತೆ ಓಡೋಗಿದ್ದಾಳೆ ಅನ್ಕೋತಾರೆ. ಸಮೀರಾ ದೀಪಕ್ಗೆ, ದೇವನ ಒಂದು ಮಸೀದಿಯಲ್ಲಿ ಬಿಟ್ಟು ಬಂದೆ ಅಂತ ಹೇಳ್ತಾಳೆ. ದೀಪಕ್ ಅಲ್ಲಿಂದ ಹೋದ್ಮೇಲೆ ಸಮೀರಾ ಮನೆಯವರು ಸಮೀರಾನ ಮನೆಯಿಂದ ಹೊರಗೆ ಹಾಕ್ತಾರೆ. ಈ ಕಡೆ ದೇವ ಅಲ್ಲಲ್ಲಿ ತಿರುಗಾಡ್ತಿರ್ತಾನೆ, ಏಕೆಂದ್ರೆ ಈ ಊರು ಅವನಿಗೆ ಹೊಸದಾಗಿರುತ್ತೆ. ಅವನು ಒಂದು ಕಡೆ ಕೂತಿದ್ದಾಗ ಸಮೀರಾ ಅವನಿಗೆ ಕಾಣ್ತಾಳೆ. ದೇವ ಆಕೆಯನ್ನ ನೋಡಿ ಕೈ ಎತ್ತಾನೆ, ಆದ್ರೆ ಸಮೀರಾ ಅವನಿಂದಾಗಿ ತಾನು ಮನೆಯಿಂದ ಹೊರಗೆ ಎದ್ದಿದ್ದನಂತ ಅವನ ಮೇಲೆ ಕೋಪ ಮಾಡ್ಕೋತಾಳೆ. ಆದ್ರೂ ದೇವ ಆಕೆ ಹಿಂದೆ ಹಿಂದೆ ಹೋಗ್ತಾನೆ, ಆದ್ರೆ ಸಮೀರಾ ಅವನನ್ನ ಮಾತಾಡ್ಸದೆ ಒಂದು ಲೇಡೀಸ್ ಹಾಸ್ಟೆಲ್ ಒಳಗೆ ಹೋಗ್ತಾಳೆ. ದೇವ ಹೊರಗೆ ಉಳಿತಾನೆ. ಒಂದು ಕಡೆ ರೋಬೋ ದೇವನ ನೋಡ್ಬಿಡ್ತಾನೆ. ಆಗ ಅವನು ರೋಬೋನಿಂದ ತಪ್ಪಿಸಿಕೊಳ್ಳಕ್ಕೆ ಒಂದು ಕಾಡೊಳಗೆ ಓಡೋಗ್ತಾನೆ. ಆದ್ರೂ ರೋಬೋ ಬಿಡದೆ ದೇವನ ಫಾಲೋ ಮಾಡ್ತಾನೆ. ಇಲ್ಲಿ ದೇವ ಮತ್ತು ರೋಬೋ ನಡುವೆ ಫೈಟ್ ನಡೆಯುತ್ತೆ. ದೇವ ಹೇಗೋ ಕಷ್ಟಪಟ್ಟು ರೋಬೋನ ಹೊಡೆದು ಸಮೀರಾ ಇದ್ದ ಹಾಸ್ಟೆಲ್ಗೆ ಬರ್ತಾನೆ. ಇಲ್ಲಿ ಬಂದು ದೇವ ಮೂರ್ಛೆ ಹೋಗ್ತಾನೆ. ಆಗ ಸಮೀರಾ ದೇವನ ಹಾಸ್ಪಿಟಲ್ಗೆ ಸೇರಿಸ್ತಾಳೆ. ಇಲ್ಲಿ ಸಮೀರಾ ದೇವಗೆ ಹಾಸ್ಪಿಟಲ್ ಬಿಲ್ ಕಟ್ಟೋಕೆ ದುಡ್ಡು ಕೊಡುವಂತೆ ಕೇಳ್ತಾಳೆ. ಆಗ ದೇವ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಆಗ ಸಮೀರಾ ಹೇಗೋ ಮಾಡಿ ಹಾಸ್ಪಿಟಲ್ ಬಿಲ್ ಕಟ್ತಾಳೆ. ಈ ಕಡೆ ನೀರಜ್ ದೀಪಕ್ಗೆ, ಇನ್ನು ಒಂದು ವಾರದಲ್ಲಿ ನೀನು ದೇವನ ಹುಡುಕ್ಲಿಲ್ಲ ಅಂದ್ರೆ ಬರೀ ನಿನ್ನನ್ನಲ್ಲ ನಿನ್ನ ಫ್ಯಾಮಿಲಿಗೂ ಪ್ರಾಬ್ಲಮ್ ಆಗ್ಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ದೀಪಕ್ ತುಂಬಾ ಭಯಪಡ್ತಾನೆ. ಇನ್ನೊಂದು ಕಡೆ ಸಮೀರಾ ದೇವಾಗೆ, ಅಷ್ಟಕ್ಕೂ ನೀನು ಭಿಕ್ಷುಕ ಅಂತ ಹೇಳ್ತಿದ್ದೀಯಾ, ಹಾಗಾದ್ರೆ ದೀಪಕ್ ಮತ್ತು ಅವನ ಕಡೆಯವರು ನಿನ್ನ ಹಿಂದೆ ಯಾಕೆ ಬಿದ್ದಿದ್ದಾರೆ ಅಂತ ಕೇಳ್ತಾಳೆ. ಆಗ ದೇವ, ಅದು ನನಗೆ ಗೊತ್ತಿಲ್ಲ, ಅವರು ನಮ್ಮನ್ನ ಕರ್ಕೊಂಡು ಹೋಗಿ ಹೇಳಿದ ಹಾಗೆ ಕೇಳಿದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಆದ್ರೆ ಈಗ ನೋಡಿದ್ರೆ ಸಾಯಿಸೋಕೆ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತಾನೆ. ಆಗ ಸಮೀರಾ, ನಿನಗೆ ಹೆಲ್ಪ್ ಮಾಡೋಕೆ ಈ ಊರಲ್ಲಿ ಯಾರು ಇಲ್ವಾ ಅಂತ ಕೇಳ್ತಾಳೆ. ಆಗ ದೇವಾಗೆ ತಾನು ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಅಲ್ಲಿನ ಆಫೀಸರ್ ತನಗೆ ತನ್ನ ಕಾರ್ಡ್ ಕೊಟ್ಟದ್ದು ನೆನಪಾಗಿ ಅಲ್ಲಿಗೆ ಹೋಗ್ತಾನೆ. ಆದ್ರೆ ನೀರಜ್ ನಾರಾಯಣನ ಮೊದಲೇ ಸಾಯಿಸಿರ್ತಾನೆ. ಈಗ ದೇವ ಸ್ಟೇಷನ್ಗೆ ಹೋಗಿ ತನ್ನ ಜೊತೆ ನಡೆದ ಎಲ್ಲವನ್ನ ಹೇಳ್ತಾನೆ. ಆಗ SI ಅಶೋಕ್ಗೆ ದೇವ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಆತ ನಿನ್ನ ಕಂಪನಿ ಇದ್ದ ಜಾಗ ಯಾವುದು ಅಂತ ಕೇಳ್ತಾನೆ. ಆಗ ದೇವ, ನನಗೆ ಜಾಗದ ಹೆಸರು ಗೊತ್ತಿಲ್ಲ, ಆದ್ರೆ ದಾರಿನ ಕಂಡು ಹಿಡಿದು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇವರು ಆ ಜಾಗಕ್ಕೆ ಹೋದಾಗ ಆ ಬಿಲ್ಡಿಂಗ್ ರಂಗ ಅನ್ನೋ ವ್ಯಕ್ತಿಯ ಹೆಸರಿಗೆ ಇರುತ್ತೆ. ಆದ್ರೆ ರಂಗ ಅದೇ ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಂದ್ರೆ ರಂಗ ಬೆನಾಮಿ ಆಗಿರ್ತಾನೆ. ಈಗ SI ಅಶೋಕ್ಗೆ ವಿಷಯ ಅರ್ಥವಾಗುತ್ತೆ. ಇನ್ನೊಂದು ಕಡೆ ಒಂದು ರೂಮಲ್ಲಿ SI ಅಶೋಕ್ಗೆ ಸೂಟ್ಕೇಸ್ ತುಂಬಾ ಹಣ ಸಿಗುತ್ತೆ. ಅವನು ಅದನ್ನೆಲ್ಲ ನೋಡಿ ದೇವಾಗೆ, ನೀನು ತುಂಬಾ ದೊಡ್ಡ ವ್ಯಕ್ತಿ, ನಿನ್ನ ಹೆಸರಿಗೆ ಕೋಟಿ ಕೋಟಿ ಆಸ್ತಿ ಇದೆ ಅಂತ ಹೇಳ್ತಾನೆ. ಆಗ ದೇವ, ಕೋಟಿ ಕೋಟಿ ಅಂದ್ರೆ ಎಷ್ಟು ಅಂತ ಕೇಳ್ತಾನೆ. ಆಗ ಅಶೋಕ್, ಮುಂಬೈ, ಚೆನ್ನೈ, ಹೈದರಾಬಾದ್ ಅಂತ ದೊಡ್ಡ ನಗರದಲ್ಲಿರುವ ಎಲ್ಲಾ ಭಿಕ್ಷುಕರಿಗೆ ಶಾಲೆ, ಬಟ್ಟೆ, ಮನೆ, ಊಟ ಎಲ್ಲವನ್ನ ನೀನೊಬ್ಬನೇ ಕೊಡಿಸಬಹುದು ಅಂತ ಹೇಳ್ತಾನೆ. ಈ ಕಡೆ ದೀಪಕ್ಗೆ ಸಮೀರಾ ದೇವಾಗೆ ಹೆಲ್ಪ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಸಮೀರಾ ಹತ್ರ ಹೋಗಿ ದೇವ ಎಲ್ಲಿ ಅಂತ ಕೇಳ್ತಾನೆ.
ದೀಪಕ್ ಗನ್ ತೋರಿಸಿದಕ್ಕೆ ಸಮೀರಾ ದೇವ ರಿಜಿಸ್ಟರ್ನ ಭೇಟಿ ಆಗೋಕೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಆಗ ದೀಪಕ್ ದೇವನ ಟ್ರ್ಯಾಕ್ ಮಾಡಿ ಅವನು ಎಸ್ ಐ ಅಶೋಕ್ ಜೊತೆ ಇದ್ದಾನೆ ಅಂತ ತಿಳ್ಕೊತಾನೆ. ದೀಪಕ್ ಅಲ್ಲಿಗೆ ಬಂದಾಗ ಕನ್ಫ್ಯೂಷನ್ ಅಲ್ಲಿ ದೀಪಕ್ ಎಸ್ ಐ ಅಶೋಕ್ನ ಶೂಟ್ ಮಾಡ್ತಾನೆ. ದೀಪಕ್ ಹಾಗೆ ಮಾಡಿದಕ್ಕೆ ಅವನಿಗೆ ಗಿಲ್ಟಿ ಫೀಲ್ ಆಗ್ತಿರುತ್ತೆ. ಆಗ ದೇವ ಟೈಮ್ ನೋಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಸಮೀರಾ ಹತ್ರ ಬರ್ತಾನೆ. ಇಲ್ಲಿ ದೇವ ಸಮೀರಾಗೆ ನನಗೆ ಯಾರೆಲ್ಲ ಹೆಲ್ಪ್ ಮಾಡೋಕೆ ಟ್ರೈ ಮಾಡಿದ್ರು ಅವರೆಲ್ಲ ಸತ್ತೋದ್ರು, ಈಗ ನಿನ್ನ ಪ್ರಾಣ ಕೂಡ ಅಪಾಯದಲ್ಲಿದೆ, ಇಲ್ಲಿಂದ ಓಡೋಗೋಣ ಅಂತ ಹೇಳ್ತಾನೆ. ಈಗ ಸಮೀರಾ ಮತ್ತು ದೇವ ಅಲ್ಲಿಂದ ಓಡ್ತಿರ್ತಾರೆ. ದೀಪಕ್ ಸಮೀರಾ ಮೊಬೈಲ್ ನೆಟ್ವರ್ಕ್ ಟ್ರ್ಯಾಕ್ ಮಾಡಿ ಅವರನ್ನ ಫಾಲೋ ಮಾಡ್ತಿರ್ತಾನೆ. ಆಗ ಸಮೀರಾ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾಳೆ. ಅವರು ಹೋಗ್ತಿದ್ದಾಗ ದೇವಾಗೆ ದಾರಿಯಲ್ಲಿ ಒಂದು ಭಿಕ್ಷುಕನ ಶವ ಕಾಣುತ್ತೆ. ಅವರು ಆ ಬಾಡಿನ ಒಂದು ಮುನ್ಸಿಪಾಲಿಟಿ ವ್ಯಾನ್ ನಲ್ಲಿ ತಗೊಂಡು ಹೋಗ್ತಿರ್ತಾರೆ. ಆಗ ದೇವಾಗೆ ಆ ರೂಮ್ ನಲ್ಲಿದ್ದ ಹಣ ನೆನಪಾಗಿ ಅವನು ರೂಮ್ಗೆ ಹೋಗಿ ಹಣ ತಗೊಂಡು ಬರ್ತಾನೆ ಮತ್ತು ಆ ಶವನ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಅಂತಿಮ ಸಂಸ್ಕಾರ ಮಾಡ್ತಾನೆ. ದೇವ ಅಲ್ಲೇ ಇದ್ದ ಭಿಕ್ಷುಕರಿಗೆ ದುಡ್ಡು ಕೊಡ್ತಿದ್ದಾಗ ಅವನಿಗೆ ಇವರಿಗಾಗಿ ಏನಾದ್ರೂ ಮಾಡಬೇಕು ಅನಿಸುತ್ತೆ. ಆಗ ಅವನು ಸಮೀರಾಗೆ ನಮ್ಮ ಹತ್ರ ಇಷ್ಟೊಂದು ಹಣ ಇದೆ, ಆದ್ರೆ ನನಗೆ ಇನ್ನೂ ಬೇಕು, ನಾನು ಎಲ್ಲರಿಗೆ ಹೆಲ್ಪ್ ಮಾಡಬೇಕು, ಅದಕ್ಕೆ ನನಗೆ ದೀಪಕ್ ಸರ್ ಹೆಲ್ಪ್ ಬೇಕು ಅಂತ ಹೇಳ್ತಾನೆ. ಈ ಕಡೆ ದೀಪಕ್ಗೆ ತಾನು ಕೊಲೆ ಮಾಡಿದ ಗಿಲ್ಟ್ ಕಾಡ್ತಿರುತ್ತೆ. ಅವನು ಅಲ್ಲಿಂದ ಸೀದಾ ತನ್ನ ಮನೆಗೆ ಬರ್ತಾನೆ. ದೀಪಕ್ ತನ್ನ ಹೆಂಡತಿಗೆ ನೀವು ಈಗಲೇ ದುಬೈಗೆ ಹೋಗಿ ಅಲ್ಲಿ ನಿನ್ನ ಅಣ್ಣನ ಜೊತೆ ಇರು, ನನಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆಮೇಲೆ ತನ್ನ ಮಗಳಿಗೆ ಮುದ್ದು ಕೊಟ್ಟು ತನ್ನ ಆಫೀಸ್ಗೆ ಬರ್ತಾನೆ. ಇಲ್ಲಿ ನೀರಜ್ ವಿರುದ್ಧ ಇದ್ದ ಎಲ್ಲಾ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಒಂದು ಲಾಕರ್ ನಲ್ಲಿ ಬಚ್ಚಿಡ್ತಾನೆ. ಈಗ ದೇವ ದೀಪಕ್ಗೆ ಕಾಲ್ ಮಾಡಿ ನಾನು ಹಣ ಕೊಡ್ತೀನಿ, ನೀವು ನನ್ನನ್ನ ಬಂದು ಭೇಟಿಯಾಗಿ ಅಂತ ಹೇಳ್ತಾನೆ. ದೀಪಕ್ ದೇವ ಹೇಳಿದ ಜಾಗಕ್ಕೆ ಬರ್ತಾನೆ. ಆಗ ದೇವ ಹಿಂದೆಯಿಂದ ಬಂದು ದೀಪಕ್ ತಲೆಗೆ ಹೊಡಿತಾನೆ. ದೀಪಕ್ ಮೂರ್ಛೆ ಹೋಗ್ತಾನೆ. ದೀಪಕ್ಗೆ ಎಚ್ಚರಿಕೆ ಆದಾಗ ದೇವ ಅವನನ್ನ ಕಟ್ಟಿ ಹಾಕಿರ್ತಾನೆ. ಇಲ್ಲಿ ಸಮೀರಾ ಕೂಡ ಇರ್ತಾಳೆ. ಇಲ್ಲಿ ದೇವ ದೀಪಕ್ಗೆ ನನಗೆ ಹಣ ಪೂರ್ತಿ ಬೇಕು, ಅದನ್ನ ಹೇಗೆ ತಗೋಬೇಕು ಅಂತ ಕೇಳ್ತಾನೆ. ಆಗ ದೀಪಕ್ ನನ್ನ ಕಟ್ಟು ಬಿಚ್ಚು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಈಗ ನಾನು ಚೇಂಜ್ ಆಗಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ದೇವ ನಂಬಲ್ಲ. ಆಗ ದೀಪಕ್ ನೀನು ಅಂದುಕೊಂಡಾಗೆ ಖುಷ್ಬು ಸತ್ತಿಲ್ಲ, ಆಕೆ ಇನ್ನು ಬದುಕಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ದೇವ ಹಾಗಾದ್ರೆ ಖುಷ್ಬು ಎಲ್ಲಿದ್ದಾಳೆ ಹೇಳು, ಆಕೆ ನಿಜವಾಗ್ಲೂ ಬದುಕಿದ್ರೆ ನನಗೆ ಈ ಹಣ ಬೇಡ ಅಂತ ಹೇಳ್ತಾನೆ. ಈಗ ದೀಪಕ್ ದೇವ ಮತ್ತು ಸಮೀರನ್ನ ಕರ್ಕೊಂಡು ಖುಷ್ಬು ಇದ್ದ ಹಾಸ್ಟೆಲ್ಗೆ ಬರ್ತಾನೆ. ಇಲ್ಲಿ ಖುಷ್ಬುನ ನೋಡಿ ದೇವ ತುಂಬಾ ಖುಷಿ ಆಗ್ತಾನೆ. ಖುಷ್ಬುಗೆ ಈಗ 9ನೇ ತಿಂಗಳು ನಡೀತಿರುತ್ತೆ. ಇವರು ಇಲ್ಲಿ ಮಾತನಾಡುತ್ತಿರುವಾಗ ನೀರಜ್ ಕಡೆಯವರು ಅಲ್ಲಿಗೆ ಬರ್ತಾರೆ. ಆದ್ರೆ ದೀಪಕ್ ಈ ಬಾರಿ ಫುಲ್ ತಯಾರಿಯಲ್ಲಿರ್ತಾನೆ. ದೀಪಕ್ ಅವರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾನೆ, ಏಕೆಂದ್ರೆ ತನ್ನೊಟ್ಟಿಗೆ ಆತ ಒಂದು ಗನ್ ತಂದಿರ್ತಾನೆ. ಇದನ್ನ ನೋಡಿ ನೀರಜ್ ಕಡೆಯವರು ಕೂಡ ಶೂಟ್ ಮಾಡ್ತಾರೆ. ತುಂಬಾ ಹೊತ್ತು ಫೈರಿಂಗ್ ಆದ್ಮೇಲೆ ದೀಪಕ್ಗೂ ಒಂದು ಗುಂಡು ಬೀಳುತ್ತೆ. ಆತ ಅಲ್ಲೇ ಸತ್ತೋಗ್ತಾನೆ. ಆದ್ರೆ ಅದಕ್ಕೂ ಮುಂಚೆ ದೀಪಕ್ ಖುಷ್ಬು, ಸಮೀರಾ ಮತ್ತು ದೇವನ ಅಲ್ಲಿಂದ ಎಸ್ಕೇಪ್ ಮಾಡಿಸಿರ್ತಾನೆ. ಇಲ್ಲಿ ಖುಷ್ಬುಗೆ ಡೆಲಿವರಿ ಆಗುತ್ತೆ. ಆಕೆಗೆ ಒಂದು ಗಂಡು ಮಗು ಆಗುತ್ತೆ. ಆದ್ರೆ ಖುಷ್ಬು ಸತ್ತೋಗ್ತಾಳೆ. ಇದನ್ನೆಲ್ಲ ನೋಡಿದ ದೇವ ದುಃಖದಿಂದ ಅಳತಾನೆ. ಸ್ವಲ್ಪ ಸುಧಾರಿಸಿಕೊಂಡು ದೇವ ಸಮೀರಾಗೆ ಇವರೆಲ್ಲ ನಮ್ಮನ್ನ ಮನುಷ್ಯರಂತ ಅಂದ್ಕೊಂಡಿಲ್ಲ, ಇವರಿಗೆ ಹಣದ ಅಹಂ ಏರಿದೆ, ಇವರಿಗೆ ಇವರದ್ದೇ ಮಾತಿನಲ್ಲಿ ಉತ್ತರ ಕೊಡಬೇಕು ಅಂತ ಹೇಳ್ತಾನೆ. ಆಗ ಸಮೀರಾ ಏನ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ದೇವ ಅಕೌಂಟ್ ನಲ್ಲಿದ್ದ ಎಲ್ಲ ಹಣನ ತೆಗೆದು ಒಂದು ಲಾರಿಯಲ್ಲಿ ಹಾಕಿ ನೀರಜ್ ಮನೆ ಮುಂದೆ ಡಂಪ್ ಮಾಡ್ತಾನೆ. ಇದನ್ನ ನೋಡಿ ಮೀಡಿಯಾ ನೀರಜ್ ಮನೆ ಮುಂದೆ ಜಮಾ ಆಗುತ್ತೆ. ದೇವ ಒಂದು ಪೆನ್ಡ್ರೈವ್ ನ ನೀರಜ್ ಹತ್ರ ಕಳಿಸ್ತಾನೆ. ಅದರಲ್ಲಿ ದೀಪಕ್ ವಿಡಿಯೋ ರೆಕಾರ್ಡ್ ಇರುತ್ತೆ. ದೀಪಕ್ ಅದರಲ್ಲಿ ನೀರಜ್ ಮಾಡಿದ ಸ್ಕ್ಯಾಮ್ ಬಗ್ಗೆ ಹೇಳಿರ್ತಾನೆ. ಆಗ ನೀರಜ್ ಈ ವಿಷಯ ಹೊರಗೆ ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ದೇವ ಜೊತೆ ಡೀಲ್ ಮಾಡ್ತಾನೆ. ಆಗ ದೇವ ನನಗೇನು ಬೇಡ, ನಿನಗೆ ಮನುಷ್ಯರ ಜೀವನ ಅಂದ್ರೆ ಲೆಕ್ಕಕ್ಕಿಲ್ಲ, ಅದಕ್ಕೆ ಒಂದು ದಿನ ನಮ್ಮಂತೆ ಭಿಕ್ಷುಕನಾಗಿ ಬದುಕು ಅಂತ ಹೇಳ್ತಾನೆ. ನೀರಜ್ಗೆ ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಕೋತಾನೆ. ಈಗ ನೀರಜ್ ಭಿಕಾರಿಯಾಗಿ ಭಿಕ್ಷೆ ಬೇಡ್ತಿರ್ತಾನೆ. ನೀರಜ್ ಕಡೆಯವರು ದೇವ ಇಲ್ಲಿಗೆ ಬರ್ಬೋದಂತ ದೂರದಿಂದ ನೋಡ್ತಿರ್ತಾರೆ. ಆದ್ರೆ ದೇವ ಪ್ಲಾನ್ ಮಾಡಿ ನೀರಜ್ನ ಕಿಡ್ನಾಪ್ ಮಾಡ್ತಾನೆ. ನೀರಜ್ ಒಂದು ದಿನ ಪೂರ್ತಿ ಭಿಕ್ಷುಕನಾಗಿದ್ರು ಏನೂ ಬದಲಾಗಿರಲ್ಲ, ಅವನ ಅಹಂಕಾರ ಹಾಗೆ ಇರುತ್ತೆ. ಇದನ್ನ ನೋಡಿ ದೇವ ಒಂದು ದಿನ ನಮ್ಮಂತೆ ಬದುಕಿದರೆ ನೀನು ಬದಲಾಗ್ತೀಯಾ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ. ಆದ್ರೆ ನೀರಜ್ ದೇವ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ದೇವ ನೀರಜ್ನ ಸಾಯಿಸ್ಬಿಡ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.